ನಿರ್ವಹಣಾ ಪ್ರಾಧಿಕಾರದ ಸಭೆ ಇತ್ತು. ಸುಮಾರು 139ನೇ ಸಭೆ ಇವತ್ತಿದ್ದು. ಇದರಲ್ಲಿ ರಾಜ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಡಬ್ಲ್ಯೂಎಂಸಿ ಸಭೆ ಇತ್ತು. ರಾಜ್ಯಕ್ಕೆ ಸಿಹಿ ಸುದ್ದಿ ಸಿಕ್ಕಿದೆ. ತಮಿಳುನಾಡಿಗೆ ನೀರು ಹರಿಸುವ ನಿಟ್ಟಿನಲ್ಲಿ ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟಿಲ್ಲ. 40 ಟಿಎಂಸಿ ಕಾವೇರಿ ನೀರಿಗಾಗಿ ತಮಿಳುನಾಡು ಪಟ್ಟು ಹಿಡಿದಿತ್ತು. ರೈತರು ಬೆಳೆ ಬೆಳೆಯ ಕಷ್ಟ ಆಗುತ್ತೆ ಅಂತ ಕೇಳ್ತಾ ಇದ್ರು. ಮುಂಗಾರು ಕೊರತೆ, ಬರಗಾಲ, ಇದರ ಹಿನ್ನೆಲೆಯಲ್ಲಿ ವಾಸ್ತವವನ್ನ ಕರ್ನಾಟಕ ಪರಿಚಯ ಮಾಡಿಕೊಟ್ಟಿದೆ, ಅರ್ಥ ಮಾಡಿಸಿದೆ. ಪರಿಣಾಮ ಕಾವೇರಿಯಲ್ಲಿ ಕುಡಿಯೋ ನೀರಿಗೂ ತಾತ್ವಾರ ಇದೆ, ನಿಮಗೆ ಎಲ್ಲಿ ಬೆಳೆ ಬೆಳೆಯ ಕೊಡೋಣ ಅಂತ ವಾಸ್ತವತೆಯನ್ನ ಅರ್ಥ ಮಾಡಿಸಿದ್ದಾರೆ. ಸೊ ದ್ಯಾಟ್ ಹಿಂದೆ ಏನು ಆದೇಶವನ್ನ ಸಿಡಬ್ಲ್ಯೂಎಂಸಿ ಮೀಟಿಂಗ್ ನಲ್ಲಿ ತಗೊಂಡಿದ್ರು ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ತಮಿಳುನಾಡಿಗೆ ನೀರು ಹರಿಸುವ ನಿಟ್ಟಿನಲ್ಲಿ ಸಿಡಬ್ಲ್ಯೂಎಂಎ ಸೂಚನೆಯನ್ನ ಕೊಟ್ಟಿಲ್ಲ. ಮುಂಗಾರು ಮಳೆ ಕೊರತೆ ಆಗ್ತಾ ಇದೆ, ನೀರಿನ ಅಭಾವ ಇದೆ. ಸೊ ವಾಸ್ತವತೆ ಏನಿದೆ ರಾಜ್ಯದಲ್ಲಿ ಅನ್ನೋದನ್ನ ಮನವರಿಕೆ ಮಾಡಿಕೊಡುವಲ್ಲಿ ನಮ್ಮಲ್ಲಿರುವಂಥವ್ರು ಯಶಸ್ವಿಯಾಗಿದ್ದಾರೆ. ಇದೇನು ಸಿಹಿ ಸುದ್ದಿ ಅಂತ ಬೀಗುವಂಥದ್ದಲ್ಲ. ಬಿಕಾಸ್ ಬೇಸಿಕ್ ನೀಡ್ ಅಲ್ವಾ, ಕುಡಿಯೋ ನೀರಿಲ್ಲ, ಅಲ್ಲಿ ರೈತರು ಬೆಳೆ ಕೊಡಿ ಅಂದರೆ ಎಲ್ಲಿ ಕಳ್ಸೋಣ? ಆ್ಯಂಡ್ ಅವ್ರು ಕೇಳುವಷ್ಟು ನೀರು ನಮ್ಮ ಡ್ಯಾಮ್ಗಳಲ್ಲೇ ಇಲ್ಲ. ಹಾಗಾಗಿ ಸೊ ಸಿಡಬ್ಲ್ಯೂಎಂಸಿ ಸುಮಾರು 139ನೇ ಮೀಟಿಂಗನ್ನು ಇವತ್ತು ನಡೆಸಿದ್ರು. ಹಿಂದಿನ ಮೀಟಿಂಗ್ನಲ್ಲೂ ಕೂಡ ರಾಜ್ಯದ ವಾಸ್ತವತೆಯನ್ನು ಪರಿಚಯ ಮಾಡಿಸುವಲ್ಲಿ ಅಥವಾ ಅರ್ಥ ಮಾಡಿಸುವಲ್ಲಿ, ಪರಿಚಯ ಅಲ್ಲ ಅರ್ಥ ಮಾಡಿಸುವಲ್ಲಿ ಕರ್ನಾಟಕ ಗೆದ್ದಿತ್ತು. ಈ ಸಲವೂ ಕೂಡ ವಾಸ್ತವತೆಯನ್ನು ಅರ್ಥ ಮಾಡಿಸಿದ್ದಾರೆ. ಹಾಗಾಗಿ ಕುಡಿಯೋ ನೀರಿಗೆ ಮೊದಲ ಆದ್ಯತೆ ಅಂತ ಹೇಳೋದ್ರ ಮುಖಾಂತರ ತಮಿಳುನಾಡಿಗೆ ಒಂದು ರೀತಿಯ ಮುಖಭಂಗ. ಸುಮ್ಕೂರಲ್ಲ ರೀ, ಇವರ ಜಾಯಮಾನ್ದವರಲ್ಲ. ಪರಿಸ್ಥಿತಿ ಅರ್ಥ ಆದ್ರೂ ಅಷ್ಟೇ ಕಿತಾಪತಿ ಮಾಡ್ಕೊಂಡ್ಬರ್ತಾರೆ. ಸುಪ್ರೀಂ ಕೋರ್ಟಿಗೆ ಹೋಗ್ಬಿಡ್ತೀವಿ ಅಂತಾರೆ ಅವರು. ಈಗ ಯಥಾಸ್ಥಿತಿ ಕಾಪಾಡೋಕೆ ಉಭಯ ರಾಜ್ಯಗಳಿಗೆ ಸಿಡಬ್ಲ್ಯೂಎಂಎ ಸೂಚನೆ ಕೊಟ್ಟಿದೆ. ಉಭಯ ರಾಜ್ಯಗಳಿಗೆ ಅಂದ್ರೆ ನಮಗೆ ಮತ್ತೆ ತಮಿಳುನಾಡಿಗೆ ಯಥಾಸ್ಥಿತಿ ಇಲ್ಲಿ ತನಕ ಏನಿತ್ತು ಅದನ್ನು ಕಾಪಾಡ್ಕೊಂಡು ಹೋಗಿ, ಮುಂದುವರಿಸ್ಕೊಂಡು ಹೋಗಿ ಅಂತ. ನೀರು ಬಿಡಂಗಿಲ್ಲ ಸದ್ಯಕ್ಕೆ ನಾವು, ನಮಗೆ ಕುಡಿಯೋಕೆ ಇಲ್ವಲ್ಲ. ಇಲ್ಲಿ ಜೂನ್ನಲ್ಲಿ 2.5 TMC, ಜುಲೈನಲ್ಲಿ 0.5 TMC ನೀರು ರಿಲೀಸ್ ಮಾಡೋಕೆ ಪ್ಲಾನ್ ಮಾಡಿದ್ರು. ತಮಿಳುನಾಡಿಗೆ ನೀರು ಬಿಡುಗಡೆಯ ಲೆಕ್ಕವನ್ನ ಕರ್ನಾಟಕ ಕೊಟ್ಟಿದೆ. ಇವಾಗ ಎಷ್ಟು ಕೊಟ್ಟಿದ್ದೀವಿ ನಾವು, ಎಷ್ಟು ಬಿಟ್ಟಿದ್ದೀವಿ ಅಂತ. ಆಮೇಲೆ ಸಿಡಬ್ಲ್ಯೂಎಂಎ ಮೀಟಿಂಗ್ ಏನಿದೆ ಅಂದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇತ್ತಲ್ಲ, ಇವರಿಗೆ ವಾಸ್ತವತೆಯನ್ನು ಅರ್ಥ ಮಾಡಿಸುವಲ್ಲಿ ನಮ್ಮವರು ಪಾಸ್ ಆಗಿದ್ದಾರೆ, ಯಶಸ್ವಿ ಆಗಿದ್ದಾರೆ. ಪರಿಣಾಮ ಸದ್ಯ ತಡ್ಕಳಿ ಅಂತ ನಮ್ಮಲ್ಲಿ ಕೆರೆಗಳು ಒಣಗಿ ಹೋಗ್ತಾ ಇದ್ದಾವೆ. ಬರಗಾಲ, ಮುಂಗಾರು ಆರಂಭ ಆಗೇ ಇಲ್ಲ ಇನ್ನು ರಾಜ್ಯದಲ್ಲಿ ನೆಟ್ಟಿಗೆ. ಯಾವಾಗಲೂ ಈಗ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅಂದಾಗ್ಲೂ ಒಂದೇ ಲೆಕ್ಕ, ಇವ್ರಿಗೆ ಬರಗಾಲ ಇದ್ದಾಗ್ಲೂ ಒಂದೇ ಲೆಕ್ಕ. ನಮ್ಮ ಪಾಡಿಗೆ ನಮ್ಮ ನೀರು ಈಗ ನಮಗೇನು ಸೇರಬೇಕು ಅದನ್ನು ಬಿಟ್ಬಿಡಿ ಅಂದರೆ ಆಗಬೇಕಲ್ಲ. ವಾತಾವರಣ ಕೇಳಬೇಕಲ್ಲ, ಪ್ರಕೃತಿ ಹಂಗೆ ಸ್ಪಂದಿಸ್ಬೇಕಲ್ವಾ. ವಿಜಯ್ CM ಆದ್ಮೇಲೂ ಅದೇ ಹಣೆ ಬರ, ಹಿಂದೆ DMK ಅವ್ರದ್ದು ಅದೇ ಹಣೆ ಬರ, ತಮಿಳ್ನಾಡಿಂದ ಆ ಹಣೆ ಬರ ಅನ್ನೋದು ಇನ್ನೊಂದ್ಸಲ ಪ್ರೂವ್ ಆಯಿತು. ಹೋಗಿ ಬಂದು ನೀರನ್ನ ಕುಡಿಯುವ ವಿಚಾರದಲ್ಲಿ ಉಳಿಸ್ಕೊಳ್ಳೋಕ್ಕೂ ನಾವು ಪ್ರತಿ ವರ್ಷ ಫೈಟ್ ಮಾಡೋದು, ಮುಂದುವರ್ಸ್ಕೊಂಡು ಹೋಗುವ ಹಣೆ ಬರ ನಮ್ಮದು. ಓಕೆ, ಈಗ ಕರ್ನಾಟಕ ಮತ್ತು ತಮಿಳ್ನಾಡು ಈ ವಾಟರ್ ವಾರ್ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಇನ್ನೊಂದ್ಸಲ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡುವ ಕೆಲಸವನ್ನು ಮಾಡ್ತೀವಿ. ಕಾವೇರಿ ನೀರು ಬಿಡಬೇಕು ಅಂತ DMK ಪ್ರತಿಭಟನೆ ಮಾಡ್ತಾ ಇದೆ, ಮಾಡ್ಕೊಂಡೇ ಬಂದಿದ್ದಾರೆ ಇಲ್ಲಿ ತನಕ. ಬಟ್ ಕಾವೇರಿ ನೀರು ಕುರಿತು ಕರ್ನಾಟಕದ ಸಂಸದರು ಸೊಲ್ಲೆತ್ತುತ್ತಾ ಇಲ್ಲ. ಬಟ್ DMKಲೆಲ್ಲ ಹಂಗಲ್ಲ, ತಮಿಳ್ನಾಡಲ್ಲಿ ಹಂಗಲ್ಲ. ಚಾನ್ಸ್ ಸಿಕ್ಕರೆ ಸಾಕು ಅವ್ರು ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೆ. ನಮ್ಮವರಿಗೆ ಈ ಬೆನ್ಮೂಳೆ ಅನ್ನೋದೇ ಇಲ್ಲ. ವೇಳಾಪಟ್ಟಿಯಂತೆ ನೀರು ಹರಿಸಿ, ನೀವು ಟೈಮ್ ಟೇಬಲ್ ಮೇಂಟೈನ್ ಮಾಡಿ ಅಂತ ತಮಿಳ್ನಾಡವರು ಪಟ್ಟು ಹಿಡಿತಾರೆ. ಬಟ್ ಇಲ್ಲಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಕುಸಿತ ಆಗಿದೆ. ಟೈಮ್ ಟೇಬಲ್ ಪ್ರಕಾರ ನಮಗೆ ನೀರು ಬಿಟ್ಬಿಡ್ಬೇಕು. ಸುಪ್ರೀಂ ಕೋರ್ಟ್ ಎಷ್ಟು ಹೇಳಿದೆ ಅಷ್ಟೇ ಬಿಟ್ಬಿಡ್ಬೇಕು. ಅದು ಮಳೆಗಾಲ ಇರಲಿ, ಬರಗಾಲ ಬರಲಿ, ಚಳಿಗಾಲ ಇರಲಿ, ನಮಗೆ ಹೇಳ್ದಂಗೆ ನೀವು ನೀರು ಬಿಟ್ಬಿಡಿ ಅಂತಾರೆ. ವಾಸ್ತವತೆ ಹಂಗಿರಲ್ವಲ್ಲ, ಪ್ರಕೃತಿಗೆ ಸ್ಪಂದಿಸಬೇಕಲ್ಲ. ಕಾವೇರಿ ನದಿಯಲ್ಲಿ ಪ್ರಸ್ತುತ ಕುಡಿಯೋ ನೀರು ಮಾತ್ರ ಲಭ್ಯ ಇದೆ, ಅದರಲ್ಲೂ ಡೆಡ್ ಸ್ಟೋರೇಜ್ ಹೋಗುತ್ತೆ. ಸಮಸ್ಯೆ ಇದೆ ರಾಜ್ಯಕ್ಕೆ. ಮುಂಗಾರು ಇನ್ನೂ ಆರಂಭ ಆಗಿಲ್ಲ. ಅವರು ನಂಬರ್ಸ್ ಕೊಡ್ತಾ ಇದ್ದಾರೆ. 9.19 TMC ಜೂನ್ನಲ್ಲಿ, 31.24 TMC ಈಗ ರಿಲೀಸ್ ಮಾಡಬೇಕು ನೀವು ಅಂತ ಕೇಳ್ತಾರೆ. ನಮ್ಮಲ್ಲಿ ಕುಡಿಯೋಕೆ ಮಾತ್ರ ಇದೆ ಸ್ವಾಮಿ, ನಿಮ್ಮಲ್ಲಿ ರೈತರು ಬೆಳೆ ಬೆಳೆಸೋಕೆ ಕೇಳ್ತಾ ಇದ್ದಾರೆ, ಬೆಳೆಗೋಸ್ಕರ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಕುಡಿಯೋಕೆ ನೀರಿಗೆ ಬರಗಾಲ ಅನ್ನುವ ಪರಿಸ್ಥಿತಿ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅವ್ರು ಅರ್ಥ ಮಾಡ್ಕೊತಾ ಇರಲಿಲ್ಲ. ಹಾಗೇನ ಪ್ರಾಧಿಕಾರ ಅಂತ ಸುಪ್ರೀಂ ಕೋರ್ಟ್ ರೆಡಿ ಮಾಡಿದೆಯಲ್ಲ, ಆ ಮೀಟಿಂಗ್ನಲ್ಲಿ ಇವತ್ತು ಪ್ರಸ್ತಾಪ ಮಾಡಲಾಯಿತು. ಇವರು ಪೆಂಡಿಂಗ್ ಎಷ್ಟು ನೀರನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದರ ರಿಪೋರ್ಟ್ ತಗೊಂಡು ಹೋಗಿದ್ರು ತಮಿಳ್ನಾಡವರು. 40.43 TMC ನೀರು ಹರಿಸಬೇಕು, ನಮಗೆ ಸುಪ್ರೀಂ ಕೋರ್ಟ್ ಹೇಳಿರೋದು ಹಿಂಗೆ ಅಂತ ಇವ್ರ ವಾದ.
ವಾಡಿಕೆಯಷ್ಟು ಮಳೆ ಬಂದಿಲ್ಲ, ಡ್ಯಾಮ್ನಲ್ಲಿ ನೀರಿಲ್ಲ, ಎಲ್ಲಿಂದ ತರೋಣ ನಾವು, ಎಲ್ಲಿಂದ ಕೊಡೋಣ ನಾವು? ನೋಡಿ ಸ್ವಾಮಿ, ನಮ್ಮ ಪರಿಸ್ಥಿತಿ ಹಿಂಗಿದೆ. ಇದು ಕರ್ನಾಟಕದವ್ರು ಹೇಳಿದ್ರು. ಟ್ರಿಬ್ಯುನಲ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀವು ಪಾಲನೆ ಮಾಡಬೇಕು. ತಮಿಳ್ನಾಡವ್ರು ಕೇಳ್ತಾರೆ, ಮೊದಲು ಕುಡಿಯೋ ನೀರಿಗಲ್ವ ಆದ್ಯತೆ, ಹಾಗಾದ್ರೆ ಇದನ್ನು ಯಾರಿಗೆ ಕೇಳೋಣ ನಾವು? ಇದು ಕರ್ನಾಟಕದವ್ರು ಪ್ರಸ್ತಾಪ ಮಾಡಿದ್ರು. ಕಾವೇರಿ ನೀರು ತಮಿಳುನಾಡು ರೈತರ ಜೀವನಾಧಾರ. ಬಟ್ ಇಲ್ಲಿ ಮಳೆ ಇಲ್ಲ, ಗಂಟ್ಲು ಒಣಗೋದ್ರು ಕುಡಿಯೋಕೆ ನೀರಿಲ್ಲ ಅಂದ್ರೆ ನಾವೇನು ಮಾಡೋಣ? ಕುಡಿಯೋ ನೀರನ್ನು ನಿಮ್ಮ ಬೆಳೆ ಕೊಟ್ಬಿಟ್ರೆ ನಾವೆಲ್ಲಿಗೆ ಹೋಗಿ ಸಾಯೋಣ? ಇದು ಪರಿಸ್ಥಿತಿ ಇರೋದು. ಅದನ್ನು ಅರ್ಥ ಮಾಡಿಸಿದ್ದಾರೆ. ವಿಚಾರ ಇಷ್ಟೇ, ಇದರಲ್ಲಿ ನಾವು ಗೆದ್ದು ಬೀಗುವಂಥದ್ದು ಏನೂ ಇಲ್ಲ. ವಾಸ್ತವತೆಯನ್ನು ಅರ್ಥ ಮಾಡಿಸುವಲ್ಲಿ ನಮ್ಮವ್ರು ಈ ಸಲ ಪಾಸ್ ಆಗಿದ್ದಾರೆ ಅಷ್ಟೇ. CWRC ಮೀಟಿಂಗ್ನಲ್ಲಿ ತಮಿಳುನಾಡಿಗೆ ನೀರು ಬಿಡುವಂತೆ ವಾದವನ್ನು ಮತ್ತೆ ಮುಂದಿಡ್ತಾರೆ. ಬಟ್ ಬರಗಾಲ ಇರೋದ್ರಿಂದ ಕಾವೇರಿ ಕೊಳ್ಳದಲ್ಲಿ ನೀರಿಲ್ಲ. ಆ್ಯಂಡ್ ಕಾವೇರಿ ಸುತ್ತಮುತ್ತ ಇರುವಂತಹ 4 ಡ್ಯಾಮ್ಗಳಲ್ಲೂ ಕೂಡ ತೀರಾ ತಳಮಟ್ಟಕ್ಕೆ ಹೋಗಿದೆ ನೀರಿಲ್ಲ. ನೀವು ಕೇಳಿದಷ್ಟು ಬಿಡೋಕ್ಕೆ, ನೀವು ಕೇಳಿದಷ್ಟಲ್ಲ, ನಮಗಿರೋದೇ ಇವಾಗ ಸದ್ಯಕ್ಕೆ ಕುಡಿಯೋಗೆ. ಮುಂದಿನ ದಿನಗಳಲ್ಲಿ ಮಳೆ ಬಂದಾಗ ಚೆನ್ನಾಗಿ ಜಲಾಶಯಗಳಲ್ಲಿ ನೀರು ತುಂಬಿಕೊಂಡಾಗ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದನ್ನು ಪಾಲನೆ ಮಾಡ್ತೀವಿ ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಮಳೆಗಾಲದಲ್ಲಿ ಬರಗಾಲ ಬಂದಾಗೇನು, ಹೇಗೆ ಮ್ಯಾನೇಜ್ ಮಾಡಬೇಕು, ಇದೊಂದು ರೂಲ್ಸ್ ಇನ್ನೂ ಕೂಡ ಫಾರ್ಮ್ ಮಾಡೋಕ್ಕೆ ಆಗ್ತಾ ಇಲ್ಲ. ಪರಿಣಾಮ ಪ್ರತಿ ವರ್ಷ ನಾವು ಕುಡಿಯೋ ನೀರಿಗೆ ಒದ್ದಾಡಲೇಬೇಕು. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನು ನನ್ನ ಕಲಿಗ ಶಿವು ನೀಡ್ತಾ ಹೋಗ್ತಾರೆ. ಶಿವು, ಇದೇನು ಕರ್ನಾಟಕ ಪಾಲಿಗೆ ಸಿಹಿ ಸುದ್ದಿ ಅಂತ ಬೀಗುವಂತಹ ಸುದ್ದಿ ಏನಲ್ಲ. ಕುಡಿಯೋ ನೀರು ಮೊದಲ ಆದ್ಯತೆ, ಅದನ್ನು ಅರ್ಥ ಮಾಡಿಸುವಲ್ಲಿ ನಮ್ಮವರು ಪಾಸ್ ಆಗಿದ್ದಾರೆ ಅಂತ ಅನ್ಕೋಬೋದೇನೋ. ಆ್ಯಂಡ್ ಅವರ ಒಗ್ಗಟ್ಟನ್ನು ನಾವು ಮೆಚ್ಚಲೇಬೇಕು, ತಮಿಳುನಾಡು ಒಗ್ಗಟ್ಟನ್ನು. ಏನಂತೀರಿ ಶಿವು? ಖಂಡಿತ ವಿದ್ಯಾ, ಇದು ಖಂಡಿತವಾಗ್ಲೂ ಕರ್ನಾಟಕಕ್ಕೆ ಖುಷಿಯ ವಿಚಾರ ಅಲ್ಲ. ತುಂಬ ಚೆನ್ನಾಗಿ ಮಳೆ ಆಗಿದ್ದಿದ್ರೆ ಇದು ಖುಷಿಯ ವಿಚಾರ ಆಗ್ತಾ ಇತ್ತು. ಆದರೆ ನಾವೇ ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದೀವಿ. ಸೊ ಇದು ಒಂದು ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ವಿಷಯ ಅಂತ ಮಾತ್ರ ಸದ್ಯಕ್ಕೆ ಹೇಳಬಹುದು. ಸೊ ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ತನ್ನ 53ನೇ ಸಭೆಯನ್ನು ಮಾಡ್ತು ವಿದ್ಯಾ. ಸೊ ಇವತ್ತಿನ ಸಭೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಬಹಳ ಆತಂಕದಿಂದಲೇ ಇವತ್ತಿನ ಸಭೆಯನ್ನು ನೋಡ್ತಾ ಇತ್ತು. ಒಂದು ವೇಳೆ ಏನಾದರೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕಕ್ಕೆ ನೀರನ್ನು ಬಿಡಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಾವು ನೀರನ್ನು ಬಿಡುವುದು, ಏನಾಗೋಗುತ್ತೋ ಮುಂದೆ ಪರಿಸ್ಥಿತಿ ಅನ್ನುವ ರೀತಿಯಾದಂತಹ ಒಂದು ಆತಂಕದ ಒಂದು ಪ್ರಶ್ನೆ ಇತ್ತು. ಆದರೆ ಆ ಪ್ರಶ್ನೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಬಹಳ ಸ್ಪಷ್ಟವಾಗಿ ಇವತ್ತು ಯಾವುದೇ ರೀತಿಯಾಗಿ ನಾವು ತಮಿಳುನಾಡಿಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಬಿಡಬೇಕು ಅಂತ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ. ಬದಲಾಗಿ ಒಂದಷ್ಟು ವಿಚಾರಗಳನ್ನು ಅದು ಕಟ್ಟುನಿಟ್ಟಾಗಿ ಎರಡೂ ರಾಜ್ಯಗಳಿಗೆ ಹೇಳಿದೆ. ಒಂದು, ಈಗ ಏನು ನೀರಿದೆ ಅಂದರೆ ಬರೀ 52% ಮಾತ್ರ 4 ಕಾವೇರಿ ಕೊಳ್ಳದ 4 ಜಲಾನಯನ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಡ್ಯಾಮ್ಗಳೇನಿದ್ದಾವೆ, 4 ಡ್ಯಾಮ್ಗಳಲ್ಲಿ ಬರೀ 52% ಮಾತ್ರ ನೀರಿದೆ. ಸೊ ಹೀಗಾಗಿ 52% ನೀರನ್ನು ಬರೀ ಕುಡಿಯೋದಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಬೇಕು, ಯಾವುದೇ ಕಾರಣಕ್ಕೂ ಈ ನೀರನ್ನು ಕೃಷಿಗೋಸ್ಕರ ತಾವು ಕೊಡಬಾರ್ದು ಅಂತ ಬಹಳ ಕಟ್ಟುನಿಟ್ಟಾಗಿ ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕಕ್ಕೆ ಮತ್ತು ತಮಿಳುನಾಡಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮಗದೊಂದು ಕಡೆ ಈಗ ತಮಿಳುನಾಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಏನು ಖ್ಯಾತೆ ತೆಗಿತಾ ಇದೆ. ಒಂದು ಕಡೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ಏನು ಲೋಕಸಭೆ ಅಧಿವೇಶನ ಆರಂಭವಾದಂಥ ಮೊದಲ ದಿನವೇ ಅವರು ಮೇಕೆದಾಟು ವಿಚಾರವನ್ನು ಪ್ರಸ್ತಾಪ ಮಾಡಿದರು DMKಯ ಸಂಸದರು. ಈಗ ಈ ಕಾವೇರಿ ವಾಟರ್ಗೆ ಸಂಬಂಧಪಟ್ಟಂತೆ ಏನು ಬೇಡಿಕೆನ ಇಟ್ಟರು. ಸೊ ಇಲ್ಲಿ ಕಳೆದ ತಿಂಗಳು 9 TMC ನೀರು ಮತ್ತು ಈ ತಿಂಗಳು 31 TMC, ಸುಮಾರು 40 TMC ನೀರನ್ನು ಬಿಡಬೇಕು ಅಂತ ಅವರು ಆಗ್ರಹಿಸಿದ್ರು. ಆದರೆ ಸದ್ಯ ನಮ್ಮ ಜಲಾಶಯಗಳಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣವನ್ನು ಗಮನಿಸ್ತಾ ಇದ್ರೆ, ಸಾರಿ ಟು ಇಂಟರಪ್ಟ್, ಹೌದು, ನಾವು ವಾಸ್ತವತೆಯನ್ನ ಅವರಿಗೆ ಅರ್ಥ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ಕುಡಿಯೋಕ್ಕೂ ನೀರಿಲ್ಲ, ನಾವು ಬೆಳೆ ಕೇಳಬಾರ್ದು ಅನ್ನುವಂತಹ ಮನಸ್ಥಿತಿ ತಮಿಳುನಾಡಿಗೆ ಇವತ್ತಿಂದಲ್ಲ, ಹಲವಾರು ವರ್ಷಗಳಿಂದಲೂ ಇಲ್ಲ. ಹಂಗನ್ಕೊಂಡು ಸುಮ್ಮನೆ ಆಗ್ತಾರ? ಈ ಮೀಟಿಂಗ್ ನಲ್ಲಿ ಅವ್ರು ಪರವಾಗಾಯ್ತು ಅಂದ್ಕೊಂಡು ಸುಮ್ ಕೂರುವ ಜಾಯಮಾನ ಅವ್ರದಲ್ಲ. ಸುಪ್ರೀಂ ಕೋರ್ಟಿಗೆ ಅಗೇನಿಗೆ ಹೋಗುವಂತಹ ಚಾನ್ಸಸ್ ಎಷ್ಟಿದೆ ಅವ್ರು ಇವಾಗ? ಖಂಡಿತವಿದೆ. ಈಗ ಈ ಕಾವೇರಿ ವಿಚಾರ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಮತ್ತು ಸೆಂಟಿಮೆಂಟಲ್ ವಿಚಾರ. ಅಲ್ಲಿನ ರಾಜಕಾರಣಿಗಳು ಅಲ್ಲಿ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಬೇಕಂದ್ರೆ ಕಾವೇರಿ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ. ನೋಡಿ, ಕಳೆದ ವರ್ಷ ಜೂನ್ ಅಂತ್ಯದ ವೇಳೆಗೆ ಕರ್ನಾಟಕದ 4 ಜಲಾಶಯಗಳು ತುಂಬಿತ್ತು. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಅವರು ಜೂನ್ 30ನೇ ತಾರೀಕಿಗೆ ಹೋಗಿ KRSನಲ್ಲಿ ಬಾಗಿನವನ್ನು ಅರ್ಪಣೆ ಮಾಡಿದ್ರು ಮತ್ತು ತಮಿಳುನಾಡಿಗೆ ಬೇಡ ಅಂದರೂ ಸಹ ಹೆಚ್ಚುವರಿಯಾಗಿ ನೀರನ್ನು ನಾವು ಕೊಟ್ವಿ. ಅದೇ ತಮಿಳುನಾಡು ಏನು ಮಾಡ್ತು, ಸುಮ್ಮನೆ ವೇಸ್ಟಾಗಿ ಅದನ್ನು ಸಮುದ್ರಕ್ಕೆ ಹರಿಸ್ಬಿಡ್ತು, ನೀರನ್ನೆಲ್ಲ ವೇಸ್ಟ್ ಮಾಡ್ಕೊಳ್ತು. ಆದರೆ ಈಗ ನೀರಿಲ್ಲ ಅಂತ ಬಂದು ಅವರು ತಮ್ಮ ತಗಾದೆಯನ್ನು ತೆಗೆದಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ವಿಚಾರ ಏನು ಅಂದರೆ, ತಮಿಳುನಾಡಿಗೆ ಈ ವಾಸ್ತವಾಂಶ ಗೊತ್ತಿಲ್ಲ ಅಂತ ಏನಿಲ್ಲ. ಯಾಕೆಂದರೆ ತಮಿಳುನಾಡಿಗೂ ವರದಿ ಹೋಗಿದೆ. ಎಲ್ ನಿನೋ ಎಫೆಕ್ಟ್ ಅನ್ನುವಂಥದ್ದು ಕರ್ನಾಟಕಕ್ಕೆ ಎಷ್ಟು ಬಾಧಿಸ್ತಾ ಇದೆಯೋ ಮುಂದಿನ ಹಂತಗಳಲ್ಲಿ ತಮಿಳುನಾಡಿಗೂ ಅದೇ ರೀತಿಯಾದಂಥ ಪ್ರಾಬ್ಲಮ್ ಇದೆ. ಈ ಸಲ ದಕ್ಷಿಣ ಭಾರತದಲ್ಲಿ ಎಕ್ಸ್ಪೆಕ್ಟೆಡ್ ರೈನ್ಫಾಲ್ ಇಲ್ಲ ಅನ್ನುವ ರೀತಿಯಾದಂತಹ ವರದಿ ತಮಿಳುನಾಡಿಗೂ ಹೋಗಿದೆ. ಅಲ್ಲಿನ ಸರ್ಕಾರವು ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದೆ. ಸೊ ಹಾಗಾಗಿ ಆಮೇಲೆ ಇಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿ
ಸ್ಥಿತಿಗತಿಗಳೇನಿದಾವೆ ಅದನ್ನ ತಮಿಳುನಾಡು ಪದೇ ಪದೇ ಮಾನಿಟರಿಂಗ್ ಮಾಡುತ್ತೆ, ಯಾರಿಗೂ ಗೊತ್ತಾಗದ ಹಾಗೆ ಅಧಿಕಾರಿಗಳನ್ನ ಕಳಿಸ್ಕೊಡುತ್ತೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದ್ರೆ ಈ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಹರಿದಾಡ್ತು ತಮಿಳುನಾಡಲ್ಲಿ. ಅಲ್ಲಿ ಮೇಕೆದಾಟು ಡ್ಯಾಮ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಲ್ರೆಡಿ ಕೆಲಸ ಶುರು ಮಾಡ್ಬಿಟ್ಟಿದ್ದಾರೆ ಅಂತ. ಆದ್ರೆ ಅಲ್ಲಿನ ಅಧಿಕಾರಿಗಳನ್ನ ಯಾರಿಗೂ ಗೊತ್ತಾಗದ ಹಾಗೆ ತಮಿಳುನಾಡು ಕಳಿಸ್ಕೊಡ್ತು. ಆಮೇಲೆ ಒಂದು ವರದಿ ಅವ್ರಿಗೆ ಹೋಯ್ತು, ಮೇಕೆದಾಟು ಡ್ಯಾಮ್ ನಿರ್ಮಾಣಕ್ಕೆ ಯಾವುದೇ ರೀತಿಯಾದಂತಹ ಕಾರ್ಯಗಳು ಇನ್ನೂ ಶುರುವಾಗಿಲ್ಲ ಅಂತ. ಅಂದ್ರೆ ತಮಿಳುನಾಡು ಗೊತ್ತಿದೆ ಕರ್ನಾಟಕದ ವಾಸ್ತವಾಂಶ ಏನಿದೆ ಅಂತ. ಆದಾಗ್ಯೂ ಅದು ಬೇಡಿಕೆನ ಇಡುವಂಥದ್ದು ಎಲ್ಲೋ ಒಂದು ಕಡೆ ರಾಜಕೀಯ ನೆಲೆಗಟ್ಟಿನಲ್ಲೇ ಇದನ್ನ ಅದು ನೋಡ್ತಾ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ ಅಂತ. ಥ್ಯಾಂಕ್ ಯು ಶುಭ ಡೀಟೇಲ್ಸ್ಗೆ.